ಸಿನಿಮಾ ಬಿರುಗಾಳಿ ಅನ್ನೋ ಹಾಡಿಗೆ ಬಿರುಗಾಳಿ ಅನ್ನೋ ಮೂವಿಲಿ ಸಕ್ಕಲ ಒಂದು ಹಾಡು ಹೇಳಿದ್ರಪ್ಪ. ಆ ಹಾಡಿನಿಂದ ನಮ್ಮ ಕನ್ನಡಿಗರ ಮನಸ್ಸನ್ನು ಗೆದ್ದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಖ್ಯಾತ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡಿಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ. ಕಮಾನ್ ಆಡಿಯನ್ಸ್. ಪ್ಲೇಬ್ಯಾಕ್ ಸಿಂಗರ್, ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ನಮ್ಮ ಡಾಕ್ಟರ್ ಈಗ ನಮ್ಮ ಜೊತೆ ಇದ್ದಾರೆ ವೇದಿಕೆ ಮೇಲೆ. ಬನ್ನಿ ವಿಷನ್ಸ್, ಚಪ್ಪಾಳೆ. ಆಡಿಯನ್ಸ್, ನಮ್ಮ ಕಲಾಧಾರೆ ನೃತ್ಯ ಶಾಲಾ ಮಾಡ್ತಿರುವ ನಮ್ಮ ಸೌತ್ ಇಂಡಿಯನ್ ಟ್ಯಾಲೆಂಟ್ ಫೆಸ್ಟ್ಗೆ ನೀವು ಬಂದಿದ್ದೀರಾ ಮೇಡಮ್. ಸೊ ಹಾರ್ಟ್ಫುಲಿ ವೆಲ್ಕಮ್ ಯು ಫಾರ್ ದಿಸ್ ವಂಡರ್ಫುಲ್ ಇವೆಂಟ್. ಸೊ ಬಂದಿರುವಂತಹ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ತುಂಬ ಎಕ್ಸೈಟೆಡ್ ಆಗಿದ್ದೀರಾ. ನಾನು ಎಕ್ಸೈಟೆಡ್ ಆಗಿ ನಿಮ್ಮ ಧ್ವನಿಲಿ ಒಂದು ಮಾತನ್ನ ಕೇಳೋದಕ್ಕೆ. ಆಮೇಲೆ ನಾನು ಮಾತು. ಥ್ಯಾಂಕ್ ಯು. ನಮಸ್ಕಾರ. ಚಿಕ್ಕ ಮಕ್ಕಳು ಎಷ್ಟು ಜನ ಇದ್ರೆ ಜೋರ ಹೇಳಿ ನಮಸ್ಕಾರ. ಅದು ಕಲೆ ಅಂದ್ರೇನೆ ಹಾಗೆ. ನೀವು ಏನೇ ಓದಿರ್ಬೋದು ಅಥವಾ ಓದ್ತಾ ಇರ್ಬೋದು, ಮುಂದೆ ಓದಬಹುದು, ಆದರೆ ಆ ಕಲಾದೇವಿ ಏನಿದ್ದಾಳಲ್ಲ ಆ ದೇವಿ ಎಲ್ಲರನ್ನೂ ಕರೀತಾಳಂತೆ. ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾಳೆ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಟೇಜ್, ವೇದಿಕೆ ಅನ್ನುವಂಥದ್ದು ಬಹಳ ಬಹಳ ಪವಿತ್ರವಾದಂಥದ್ದು. ವೇದಿಕೆ ಸಿಗೋದೇ ತುಂಬ ಕಷ್ಟ. ಇಲ್ಲಿರೋರು ಪೇರೆಂಟ್ಸ್ ಒಪ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ನಾವೆಲ್ಲ ಸ್ಕೂಲ್ನಲ್ಲಿ ಇರಬೇಕಾದ್ರೆ ನಮ್ಮ ಸ್ಕೂಲ್ ಡೇನಲ್ಲಿ ಅಥವಾ ಸ್ಕೂಲ್ ಪ್ರೋಗ್ರಾಮ್ ಬಿಟ್ಟರೆ ಬೇರೆ ಎಲ್ಲೂ ನಿಮಗೆ ವೇದಿಕೆ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಇವಾಗ ಒಂದು ವೇದಿಕೆ ಸಿಗುತ್ತೆ, ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಿರ್ಬೋದು. ಇಲ್ಲಿ ನೋಡ್ತಾ ಇದ್ವಿ, ಎಲ್ಲ ವಯಸ್ಸಿನ ಎಲ್ಲ ವಯೋಮಾನದವರು ಬಂದು ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅವ್ರು ದೊಡ್ಡ ಪ್ರೊಫೆಷ್ನಲ್ ಥರ ತುಂಬ ಹಾಗೆ ಹೀಗೆ ಅನ್ನೋದಕ್ಕಿಂತ ಅವ್ರು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ಆ ಒಂದು ಶ್ರಮ ಇರುತ್ತಲ್ಲ ಅದ್ರ ಹಿಂದೆ ಕಲಿತು ಇಲ್ಲಿ ಬಂದು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಸೊ ಹಾಗಾಗಿ ಇವತ್ತು ನನ್ನ ಮಕ್ಕಳು ಮತ್ತು ಹಿರಿಯರಿಗೆ ಜಾಸ್ತಿ ಏನು ಶುಭಾಶಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ಅವ್ರಿಗೆ ನಾವು ಏನು ಬೇಸ್ ಹಾಕ್ತೀವಲ್ವಾ ಈ ಏಜಲ್ಲಿ ಅದು ಹಾಗೇ ಮುಂದುವರಿಯುತ್ತೆ. ಸೊ ಅದೇ ರೀತಿಯಲ್ಲಿ ಡಾನ್ಸ್ನ ಅಥವಾ ಮ್ಯೂಸಿಕ್ ಇರ್ಬೋದು, ಅದು ಇಟ್ ಗೋಸ್ ಟುಗೆದರ್ ಅಲ್ವಾ, ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರೆ. ಸಂಗೀತ ಯಾರ್ಯಾರು ಕಲ್ತಿರ್ತಾರೋ ಅವ್ರಿಗೆ ಸ್ವಲ್ಪನಾದ್ರೂ ನೃತ್ಯದ ಬಗ್ಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅದೇ ಥರ ನೃತ್ಯ ಮಾಡೋರಿಗಂತೂ ಸಂಗೀತ ಬೇಕೇ ಬೇಕು. ಹಾಗಾಗಿ ಈ ಎರಡನ್ನೂ ನೀವು ಚಿಕ್ಕ ವಯಸ್ಸಿನಲ್ಲಿ ಕೊಡ್ತಾ ಇದ್ದೀರಲ್ಲ, ಪೇರೆಂಟ್ಸ್ಗೆ ನಾನು ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಒಂದು ಬೇಸ್ ಏನಿದೆ ಅದು ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮ್ಯೂಸಿಕ್ ಮತ್ತು ಡಾನ್ಸ್ ಏನಿದೆ ಅವ್ರಿಗೆ ಮುಂದೆ ಅವರ ಟೆನ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಎಲ್ಲದನ್ನು ಬರ್ಸ್ಟ್ ಮಾಡುವಂಥ ಒಂದು ಬಹಳ ವಿಶೇಷವಾದಂಥ ಕಲೆ ಆಗುತ್ತೆ. ಎನಿ ಆರ್ಟ್ ಇನ್ ದಟ್ ಮ್ಯಾಟರ್ ಅಂಥದ್ದನ್ನು ನೀವು ಕೊಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನನಗೆ ನನ್ನ ತಂದೆ, ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಹಾಡಬೇಡ, ನೀನು ಎಲ್ಲೂ ಹೋಗಬೇಡ, ಯಾವ ಕಾಂಪಿಟೇಷನ್ಗೂ ಹೋಗಬೇಡ, ಏನು ಮಾಡಬೇಡ ಅಂತ ಇದ್ದಿದ್ದರೆ ಬಹುಶಃ ನಾನು ಮ್ಯೂಸಿಕ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಹಾಡೋದನ್ನು ಪ್ರೊಫೆಷನ್ ಆಗಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಹಾಗಾಗಿ ನಮ್ಮ ಲೈಫ್ನಲ್ಲಿ ಪೇರೆಂಟ್ಸ್ ತುಂಬಾ ಮುಖ್ಯ ಆಗ್ತಾರೆ. ಆ ಒಂದು ದಿಸೆಯಲ್ಲಿ ನೀವೆಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಮಕ್ಕಳನ್ನ ನಿಮ್ಮ ಹತ್ತಿರದ ನೃತ್ಯ ಶಾಲೆಗಿರ್ಬೋದು, ಸಂಗೀತಕ್ಕೆ ಸೇರಿಸಿದ್ದೀರಲ್ವ, ತುಂಬಾ ಖುಷಿ ಆಯಿತು. ಯಾಕೆಂದರೆ ಸಂಗೀತ ಮತ್ತು ನೃತ್ಯ ಮಾತ್ರನೇ ಕಷ್ಟ ಕೊಡಲ್ಲ ಯಾರಿಗೂ ಬೇಜಾರು ಮಾಡಿಸಲ್ಲ. ಅದು ಚೆನ್ನಾಗೇ ಮಾಡಲಿ, ಚೆನ್ನಾಗಿ ಮಾಡದೇ ಇರಲಿ, ಖುಷಿನೇ ಕೊಡೋದು. ಚೆನ್ನಾಗಿ ಮಾಡಲಿಲ್ಲ ಆದರೂ ನಾವು ನಗ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ರು ನಾವು ಖುಷಿ ಪಡ್ತಾ ಇರ್ತೀವಿ. ಇಲ್ಲಿ ನಾನು ನೋಡ್ತಾ ಇದ್ದೆ, ಚಿಕ್ಕ ಮಕ್ಕಳು ಮಾಡಿದ್ರಲ್ಲ ಲಾಸ್ಟಲ್ಲಿ ಎನ್ವಿ. ಓಕೆ, ಎನ್ವಿ ಇಲ್ಲ, ಐ ಥಿಂಕ್ ಅದಕ್ಕೆ ಮುಂಚೆ ಮಾಡಿದವರು ಯಾವಾಗ ಮಾಡಿದ್ರಲ್ಲ ಮೇಲ್ಗಡೆ, ಅಲ್ಲಲ್ಲ ಪುಟಾಣಿ ಮಕ್ಕಳೆಲ್ಲ ಡಾನ್ಸ್ ಮಾಡಿದ್ರು. ಒಬ್ಬ ಹುಡುಗ ಅಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ದ. ಸೊ ನಾನು ಅದನ್ನ ಗಮನಿಸೋದಾದರೆ, ನೀವು ಹೇಳ್ಕೊಡ್ಬೇಕು ಅಂತಲೇ ಇಲ್ಲ ಮಕ್ಕಳಿಗೆ, ನೋಡ್ಬಿಟ್ಟು ಎಷ್ಟು ಕಲಿತಾರೆ ಅನ್ನೋದಕ್ಕೆ ಇಡೀ ಡಾನ್ಸ್ನ ಆ ಹುಡುಗ ಮಾಡ್ತಾ ಇದ್ದ ಅಲ್ಲಿ ಎದುರುಗಡೆ ನಿಂತ್ಕೊಂಡು, ಒಂದು ಸ್ಟೆಪ್ನು ಮಿಸ್ ಮಾಡ್ದಂಗೆ. ಅದೇ ನಾವು ಕೊಡೋವಂಥ ವಿದ್ಯೆ. ಏನಂದರೆ ಒಬ್ಬ ಏಕಲವ್ಯನ ಥರ ಕಲಿತಾ ಇರ್ತಾರೆ, ಎಲ್ಲೋ ನೋಡಿಕೊಂಡು
ಯಾರನ್ನೋ ನೋಡಿಕೊಂಡು ಕಲಿತಾ ಇರ್ತಾರೆ, ಇನ್ನೊಬ್ರು ನೇರವಾಗಿ ಗುರು ಹತ್ರ ಕಲಿತಾ ಇರ್ತಾರೆ. ಎಲ್ಲೇ ಕಲೀರಿ, ಚೆನ್ನಾಗಿ ಕಲೀರಿ, ಆಲ್ ದ ಬೆಸ್ಟ್. ಆ್ಯಂಡ್ ಇವಾಗ ಹೇಳೋ ವಿಷಯ ಏನಂದರೆ ವೇದಿಕೆ ಕೊಡುವಂಥದ್ದು ಎಷ್ಟು ಮಹತ್ವ ಅಂತ. ಸೊ ಇವತ್ತಿನ ಕಾರ್ಯಕ್ರಮದ ಬಹಳ ಮುಖ್ಯವಾದಂಥ ಹೀರೋಯಿನ್ ಇದ್ದಾರೆ ಇಲ್ಲಿ ಸ್ಟೇಜಿಗೆ ಬರಮಾಡ್ಕೊಳ್ತಾ ನನ್ನ. ಸೊ RV ಇವೆಂಟ್ಸ್ ಏನಿದೆ, RV ಅಂದರೆ ಏನಂತ ಗೊತ್ತಾ ನಿಮಗೆ? ಯಾರು ಅದ? ಇವ್ರ ಕ್ಲಾಸ್ನವರಾ? ಸೊ ಗೊತ್ತಿಲ್ಲದಿರೋರ್ಗೋಸ್ಕರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. R ಅಂತಂದರೆ ರನ್ ವಿತ್, ಹಾಗೆ V ಅಂದರೆ ವರ್ಷ. ರನ್ ವಿತ್ ಅವನು ನಮಗೆ ನಾವು ರನ್ ವಿತ್ ಅಂತ ಕರೆಯೋದೆಲ್ಲ ಮಹೇಶ್ ಅಂತಲೇ ಕರಿತೀನಿ. ಇವರಿಬ್ಬರ ಒಂದು ಕನಸು ಇದು. RV ಇವೆಂಟ್ಸ್ ಇರ್ಬೋದು ಮತ್ತು ಕಲಾಧಾರೆ ಈ ನೃತ್ಯ ಶಾಲೆ ಇದೆ. ಈ ಶಾಲೆಯಿಂದ ಬಹಳಷ್ಟು ಜನ ಮಕ್ಕಳು ಡ್ಯಾನ್ಸ್ನ ಕಲಿತು ಪರ್ಫಾರ್ಮ್ ಮಾಡ್ತಾರೆ. ನನ್ನ ಕಾರ್ಯಕ್ರಮದಲ್ಲೂ ಇವರ ಟೀಮ್ ಬಂದು ಪರ್ಫಾರ್ಮ್ ಮಾಡಿರ್ತಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ವಿಜಯ ಪ್ರಕಾಶ್ ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ರಾಜೇಶ್ ಕೃಷ್ಣನ್ ಅವ್ರು ಇರ್ಬೋದು, ಎಲ್ಲರಿಗೂ ಇವರ ಒಂದು ಡ್ಯಾನ್ಸ್ ಟೀಮ್ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಮಾಡಿಸೋದು, ನಾನು ಕಲಿಸೋದು ನನ್ನ ಮಕ್ಕಳು ಅಂದರೆ ನಮ್ಮ ನೃತ್ಯ ಶಾಲೆಯ ಮಕ್ಕಳು ಮಾತ್ರ ಅಲ್ಲದೆ ಬೇರೆಯವ್ರಿಗೂ ವೇದಿಕೆ ಕೊಡಬೇಕು ಅನ್ನೋದಿದೆಯಲ್ಲ, ಆ ಕಾನ್ಸೆಪ್ಟ್ ತುಂಬಾ ನನಗೆ ಖುಷಿ ಕೊಟ್ಟಿದ್ದು. ಸೊ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಏಕೆಂದರೆ ನೀವೆಲ್ಲರೂ ಇಷ್ಟು ತನಕ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ನಿಮ್ಮ ಟ್ಯಾಲೆಂಟ್ಸ್ನ ತೋರಿಸ್ಕೊಂಡು ಬರ್ತಾ ಇದ್ದೀರಾ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಇಡೀ ದಿನದ ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಬಹಳ ಕಷ್ಟ ಇದೆ. ಈ ಒಂದು ಕೆಲಸ ಮಾಡ್ತಾ ಇರೋಂಥ ಇಬ್ಬರಿಗೂ ಒಳ್ಳೆಯದಾಗಲಿ, ತುಂಬ ದೊಡ್ಡ ಶಾಲೆಯಾಗಿ ಬೆಳೀಲಿ ಕಲಾಧಾರೆ. ಹಾಗೆಯೇ RV ಇವೆಂಟ್ಸ್ ಮುಖಾಂತರ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಇಂಥದ್ದೇ ಕನಸಿನ ಯೋಜನೆಗಳು ತುಂಬ ಚೆನ್ನಾಗಾಗಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಸೊ RV ಇವೆಂಟ್ಸ್ಗೆ ಒಂದು ಜೋರಾದ ಸೊ ಇವರಿಬ್ಬರು ನನಗೆ ಬರೀ ಪ್ರೊಫೆಷ್ನಲ್ ರಿಲೇಷನ್ ಅಲ್ಲ. ಸೊ ಮಹೇಶ್ ಅಂತೂ ನನ್ನ ತಮ್ಮನೇ ಅವನು. ಆ್ಯಂಡ್ ಅಫ್ಕೋರ್ಸ್ ಇವಳು ವರ್ಷ ಮದುವೆ ಆಗಿ ಬಂದಾಗಿಂದನೂ ಅವರಿಬ್ಬರು ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮೆಂಬರ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ನನ್ನ ಪರ್ಸ್ನಲ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನಾವು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀವಿ, ಇಷ್ಟೆಲ್ಲ ಹೆಸರು ಮಾಡಿದ್ದೀವಿ, ಕಲಾಧಾರೆ ಇಲ್ಲಿವರೆಗೂ ಬೆಳೆದಿದೆ ಅಂತ ಅಂದರೆ ಓನ್ಲಿ ಬಿಕಾಸ್ ಆಫ್ ಶಮಿತಾ ಮಲ್ನಾಡ್ ಮ್ಯಾಮ್. ಇವತ್ತು ಶಮಿತಾ ಮ್ಯಾಮ್ ಅಲ್ಲ, ನಾವು ಅಕ್ಕ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅವ್ರನ್ನ ಕರೆದಿದ ತಕ್ಷಣ ಇಲ್ಲ ನಾನು ಫ್ರೀ ಮಾಡ್ಕೊಂಡು ನೀವು ಕರಿತಿದ್ದೀರಾ, ನಾನು ಬರ್ತೀನಿ, ಇಷ್ಟು ವರ್ಷ ಏನು ಪ್ರೋಗ್ರಾಮಿಂಗ್ ನೀವು ಮಾಡಿಲ್ಲ ಕರೆದಿಲ್ಲ ಅಂತ ಹೇಳ್ಬಿಟ್ಟು ನಾನು ಆರ್ಗನೈಸ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಡ್ಯಾನ್ಸ್ ಕ್ಲಾಸ್ ನಿಮಗೆ ಗೊತ್ತಲ್ಲ, ನಮ್ಮ ಮಹೇಶ್ ಸರ್ದು ಜಾಸ್ತಿ ಏನು ಮಾತಾಡೋದಿಲ್ಲ. ನಮ್ಮ ಶಮಿತಾ ಮ್ಯಾಮ್ ಸ್ವಲ್ಪ ಹೇಳ್ಕೊಡ್ತಿದ್ದಾರೆ, ಮಾತಾಡು ಏನಾದರೂ ಮಾತಾಡು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ತುಂಬ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಮ್ಯಾಮ್. ಇಷ್ಟು ಸಕ್ಕದಾಗಿ ಮಾತಾಡಿದ್ರೆ ನೀವು ಹಾಡು ಹೇಳಿಲ್ಲ ಅಂದರೆ ನಮಗಂತೂ ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ, ಹೌದಾ ಅಲ್ವಾ? ಈಗ ಮ್ಯಾಮ್ ಏನು ಗೊತ್ತಾ, ಈಗ ನಮ್ಗೆ ತುಂಬ ಇಷ್ಟವಾದ ಸಾಂಗ್ ಅಂದ್ರೆ ಒಂದು ಯಾವುದು, ಮಧುರ ಪಿಸು ಮಾತಿಗೆ. ಅದು ಬಿಟ್ರೆ ಚುಟು ಯಾವ ಹಾಡ್ಬೇಕು? ಆಪ್ಷನ್ ನಟ್ಟಿರು, ಜೋರಾಗಿ ಹೇಳ್ರು, ಕೇಳಿಸ್ತಿಲ್ಲ ಮೇಡಮ್, ಕೇಳಿಸ್ತಾ? ಇಟ್ಸ್ ಅಪ್ ಟು ಯು. ಈಗ 2 ಸಾಂಗಲ್ಲಿ ಒಂದು ಹಾಡು ಹಾಡಿ ನಮಗೋಸ್ಕರ ಪ್ಲೀಸ್. ಯಾರು ಅದು ಚುಟು ಹೇಳ್ತಾರದ? ಕೈ ಹತ್ರ ಎಲ್ಲ ಪುಟಾಣಿ ಮಕ್ಕಳು. ಹಾಂ, ಓಕೆ, ಹಾಂ, ಗುಡ್. ಯಾರದು ಮಧುರ ಹೇಳಿದ್ದು? ಓಕೆ, ಗುಡ್. ಓಕೆ, ಒಂದು ಕೆಲಸ ಮಾಡೋಣ, ಇಷ್ಟಿಷ್ಟು ಹಾಡೋಣ. ಯಾರ್ಯಾರು ಗೊತ್ತಿದ್ದ ಜೊತೆಲಿ ಹಾಡಬೇಕು. ಹಾಡ್ತೀರಾ? ಮಧುರ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೂ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿನ್ನ ಪ್ರೀತಿಗೆ. ಚೂರಾದೆ ಒಂದೇ ಭೇಟಿಗೆ. ಸೂಪರ್. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷ
ದಿನಕ್ಕೊಂದು ಡೈಲಾಗ್ ಹೊಡಿತಿ ಹ್ಯಾಂಗೈತಿ ಮೈಗೆ ನಿನ್ನ ನಡುವು ಸಣ್ಣೈತಿ ನನಗೆ ಕಣ್ಣು ಕುಕ್ಕೈತಿ ನಿನ್ನ ಗುಂಗ ಏರೈತಿ ಮನಸ್ಸು ಮಂಗ್ಯ ಆಗೈತಿ ನಿನ್ನ ತಲೆಯ ಕೆಡಿಸೈತಿ ಏ ಹುಡುಗಿ ಚುಟ್ಟು 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 ಅಂತೈತಿ ನನಗ ಚುಮ್ಮು ಚುಮ್ಮು ಆಗತೈ 1 2 3 4 ಚುಟ್ಟು ಚುಟ್ಟು ಅಂತೈತಿ ನನಗ ಚುಮ್ಮು ಚುಮ್ಮು ಆಗತೈತಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವು ಯೂಶಲಿ ಸಾಂಗಲ್ಲಿ ಕೇಳೋದಕ್ಕಿಂತ ಎದುರುಗಡೆ ಹಾಡನ್ನ ಕೇಳ್ತೀವಿ ಗೊತ್ತಾ, ಆ ಮಜಾನೇ ಬೇರೆ. ಕಮಾನ್ ಆಡಿಯನ್ಸ್, ಜೋರ್ ಚಪ್ಪಾಳೆ ಮಾಡಬೇಕು. ಕಮಾನ್, ಇಷ್ಟನಾ? ಮೇಕ್ ಸಮ್ ನಾಯ್ಸ್. ಥ್ಯಾಂಕ್ ಯು. ಆ್ಯಂಡ್ ಈಗ ಫೆಲಿಸಿಟೇಷನ್ ನಮ್ಮ ರಂಜಿತ್ ಸರ್ ಹಾಗೂ ವರ್ಷ ಅವ್ರು ಸೇರಿ ನಮ್ಮ ಗೆಸ್ಟ್ಗೆ ಫೆಲಿಸಿಟೇಷನ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಫೆಲಿಸಿಟೇಟ್ ಮಾಡಬೇಕು ಅಂತ ಎಸ್, ನಮ್ಮ ಆರ್ವಿ ಇವೆಂಟ್ಸ್ ಕಲಾಧಾರೆ ನೃತ್ಯ ಶಾಲಾ ಪ್ರೆಸೆಂಟೆಡ್ ಇವತ್ತಿನ ಸೌತ್ ಇಂಡಿಯನ್ ಟ್ಯಾಲೆಂಟ್ ಫೆಸ್ಟ್ 2025ಗೆ ನಮ್ಮ ಕಾರ್ಯಕ್ರಮದ